ಎಂತೆಂಥವ್ರಿಗೋ ಜಾಗ ಇದೆ. ಬೆಂಗಳೂರಲ್ಲಿ ನಮ್ಮ ವಿಷ್ಣುದಾದ ಅವ್ರಿಗೊಂದು ಸ್ಮಾರಕ ಮಾಡಕ್ ಜಾಗ ಸಿಕ್ಕಿಲ್ಲ ಅನ್ನೋದು ನಮ್ಗೆ ನೋವಿದೆ. ಕರೆಕ್ಟಾಗಿ ಸರ್ಕಾರ ಆಗಿರ್ಬೋದು, ಅವ್ರ ಮನೆಗಳವರಾಗಿರ್ಬೋದು, ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ರೆ ಈ ಪರಿಸ್ಥಿತಿ ಆಗ್ತಾ ಇದಿಲ್ಲ. ವಿಷ್ಣುದಾದ ಅವ್ರ ಮನೆಯವ್ರು ಒಬ್ರು ಕೂಡ ತಲೆ ಎತ್ತಾ ಇಲ್ಲ, ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ತುಂಬಾ ಮನ್ಸಿಗೆ ಬೇಜಾರಾಗ್ತಿದೆ. ಇದರಿಂದ ದೊಡ್ಡವ್ರ ಕೈವಾಡ ಇದೆ. ವಿಷ್ಣು ಸರ್ ಅವ್ರದ್ದು ಇಲ್ಲಿ ಬೆಂಗಳೂರಲ್ಲಿ ಇರಬಾರ್ದು ಅನ್ಬಿಟ್ಟು ಯಾರೋ ಒಳಸಂಚೆ ಮಾಡಿ ಸರ್ ನಿನ್ನೆ ನಡೆದಿರೋ ಘಟನೆ ಬರೀ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಲ್ಲ, ಇಡೀ ಕರ್ನಾಟಕನೇ ತಲೆ ತಗ್ಸಂತ ಕೆಲಸ ನಡೆದಿರೋದು. ಬರೀ ವಿಷ್ಣು ಸರ್ ಅಭಿಮಾನಿಗಳಲ್ಲ, ನಮ್ ದಾದಾ ಅವರು ಇಡೀ ಕರ್ನಾಟಕದ ಆಸ್ತಿ 6 ಕೋಟಿ ಜನ ಅಂತ ಹೇಳ್ತಾರಲ್ಲ, 6 ಕೋಟಿನೂ ಅಭಿಮಾನಿಗಳೇ. ಬರೀ ವಿಷ್ಣುವರ್ಧನ್ ಅಭಿಮಾನಿಗಳು ಅಂದ್ಬಿಟ್ಟಲ್ಲ, ಇಡೀ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ವಿಷ್ಣುದಾದ ಅವರ ಅಭಿಮಾನಿಗಳೇ ಇರೋದು. ನಿನ್ನೆ ನಡೆದಿರೋದು ಕೃತ್ಯ ಯಾವತ್ತೂ ಇಡೀ ಕರ್ನಾಟಕದಲ್ಲಿ ಯಾರು ಅಂತ ಕೆಲಸ ಮಾಡಕೋಲ್ಲ, ಅಂತ ಕೆಲಸ ಆಗಿದೆ. ಯಾಕಾಗಿದೆ? ಇಲ್ಲಿ ವಿಷ್ಣುದಾದ ಅವರು ತೀರ್ಕೊಂಡಾಗ ಕರೆಕ್ಟಾಗಿ ಸರ್ಕಾರ ಆಗಿರ್ಬೋದು, ಅವ್ರ ಮನೆಗಳವರಾಗಿರ್ಬೋದು, ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ರೆ ಈ ಪರಿಸ್ಥಿತಿ ಆಗ್ತಾ ಇದಿಲ್ಲ. ಇದೇನೋ ಇಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಯಾವುದೋ ಬಾಳಣ್ಣ ಅವ್ರದ್ದು, ಅವ್ರೇನು ಸುಮ್ಮನೆ ಅಲ್ಲ, ಅವರು ಹಿರಿಯ ನಟರು, ವಿಷ್ಣುವರ್ಧನ್ ಅವ್ರಿಗಿಂತ ಹಿರಿಯ ನಟರು ಅವರು. ಅವ್ರದ್ದು ಸಾಧನೆ ಏನು ಹೇಳೋಂಥದ್ದಿಲ್ಲ, ಅಂತ ದೊಡ್ಡ ಸಾಧನೆ ಅವ್ರದ್ದು ಹೇಳಕ್ಕಾಗಲ್ಲ. ಅಂಥವ್ರು ಮಹಾನುಭಾವ್ರವ್ರು, ಯಾಕಂದ್ರೆ ನಮ್ಮೊಂದು ಸ್ಟುಡಿಯೋ ಅಂತ ಕಟ್ಕೊಂಡವ್ರವ್ರು. ಅಂಥದ್ರಲ್ಲಿ ಸರ್ಕಾರ ಆಗಿರ್ಬೋದು, ಭಾರತಿ ಅಮ್ಮನವರು ಆಗಿರ್ಬೋದು, ಆ ಸಮಯದಲ್ಲಿ ಸರಿಯಾದಂತ ಒಂದು ತಲೆ ಉಪಯೋಗಿಸಿ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ. ಇವತ್ತು ಬಾಲಣ್ಣವ್ರ ಜಾಗದಲ್ಲಿ ಈ ರೀತಿ ಆಗಿರೋದು ನಮ್ಗೆ ತುಂಬಾ ಬೇಸರ ಆಗಿದೆ. ಇವತ್ತು ಅವ್ರ ಮಕ್ಕಳು ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಪ್ರತಿಯೊಬ್ರು ನಿನ್ನೆ ನೋಡಿರ್ಬೋದು, ನಿನ್ನೆ ಇಡೀ ಕರ್ನಾಟಕದ ಪ್ರತಿಯೊಬ್ರು ಆ ನೋವಲ್ಲಿದ್ದಾರೆ. ಏಕ್ದಮ್ ಈ ರೀತಿ ಬಂದು ನೆಲ್ಸಮ ಮಾಡಿ ಜಾಗನ ಇದು ಯಾರು ಸಹಿಸ್ಕೊಂತಾರೆ ನೀವು ಹೇಳಿ? ಇದು ತುಂಬಾ ಕೃತ್ಯ ಆಗಿರ್ಬೋದು. ಇವತ್ತು ನೋಡಿರ್ಬೋದು, ಇದು ಏನು ವಿಷ್ಣುದಾದ ಅವ್ರ ಮನೆಯವ್ರು ಒಬ್ರು ಕೂಡ ತಲೆ ಎತ್ತಾ ಇಲ್ಲ, ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ತುಂಬಾ ಮನ್ಸಿಗೆ ಬೇಜಾರಾಗ್ತಿದೆ. ಆ ಭಾರತಿ ಅಮ್ಮ ಅವ್ರು ಮಾತಾಡ್ಬೋದಾಯ್ತು, ಇವತ್ತವರೆಗೂ ಒಂದು ಹೇಳಿಕೆ ಇಲ್ಲ. ಅವ್ರು ಕೂಡ ನಮ್ಗೆ ಇಲ್ಲಿ ಬೇಡ, ಮೈಸೂರಲ್ಲಿ ಬೇಕು ಅಂತ ಹೇಳಿದ್ರು. ಸರ್ಕಾರದಲ್ಲಿ 5 ಎಕರೆ ತಗೊಂಡಿದ್ದಾರೆ, ಅಲ್ಲೇನೋ ಸ್ಮಾರಕ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಎರಡು ಕಡೆ ಸ್ಮಾರಕ ಕಟ್ಟಕ್ಕೆ ಪರ್ಮಿಷನ್ ಇಲ್ಲ. ಸರ್ಕಾರದಲ್ಲಿ ಕಾನೂನು ತೊಡಕುಗಳಿದೆ. ಇದರಲ್ಲಿ ಇವಾಗ ಏನಿದೆಯಲ್ಲ, ಇದು ಕಾನೂನು ತೊಡಕಲ್ಲಿದೆ. ಇದು ಹೈಕೋರ್ಟ್ ಲೆವೆಲ್ ಹೋಗಿದೆ. ಅದರಿಂದ ಇದು ಮತ್ತೆ ಅತಿರೋದಾಗೇನೆ ಒಂದು ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ರೆ ಇವತ್ತು ಅಭಿಮಾನಿಗಳು ಕಣ್ಣೀರ್ ಹಾಕಂತ ಪರಿಸ್ಥಿತಿ ಇರ್ತಾ ಇದ್ದಿಲ್ಲ. ನಾನು ಕೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಭಾರತಿ ಅಮ್ಮ ಅವರು ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇವತ್ತು ವಿಷ್ಣುದಾದ ಅವರು ಎಂತ ಹೃದಯವಂತಂದ್ರೆ ಅವ್ರ ಗಂಡು ಮಕ್ಳು ದತ್ತಕ್ಕೆ ತಗೊಂಬೋದಾಯ್ತು. ಅವರು 2 ಮುದ್ದಾದ ಹೆಣ್ಮಕ್ಳನ್ನ ದತ್ತಕ್ಕೆ ತಗೊಂಡ್ರು. ಇಡೀ ಕರ್ನಾಟಕನೇ ಖುಷಿ ಬಂತು. ಏನಂದ್ರೆ ಇವತ್ತು ಆ ಹೆಣ್ಮಕ್ಳು ಕೂಡ ನಮ್ಮ ತಂದೆ ಅವರು ಈ ಜಾಗದಲ್ಲಿ ಇಟ್ಟಿರೋದು ಒಂದು ಸ್ವಲ್ಪ ಕೂಡ ಅವ್ರಿಗೂ ಇಲ್ಲ ಆಲೋಚನೆ, ಭಾರತಿ ಅಮ್ಮನಿಗೂ ಇಲ್ಲ. ಹಾಗೆ ಹಳಿ ಆಗಿರ್ಬೋದು, ಅವ್ರಿಗೂ ಕೂಡ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ಅವರು ಮೊದ್ಲಿಂದನೂ ನೋವು ತಿನ್ಕೊಂಡ್ಬಂದ್ರು. ಸತ್ ಮೇಲೂ ಅವ್ರಿಗೆ ನೋವಿದೆ ಅನ್ನೋದು ನಮ್ಗೆ ಬಹಳ ನೋವಾಗ್ತಿದೆ. ಆದ್ರೆ ಹಳಿನೂ ಕೂಡ ಅದ್ರ ಬಗ್ಗೆ ಒಂದು ಚಕಾರ ಎತ್ತಾ ಇಲ್ಲ, ಮನೆಯವ್ರು ಕೂಡ ಎತ್ತಾ ಇಲ್ಲ. ಈ ರೀತಿ ಮಾಡಿದ್ರೆ ಬರೀ ಅಭಿಮಾನಿಗಳು ಒಬ್ಬರಿಗೇನ ವಿಷ್ಣುದಾದ ಅವರು ಇರೋದು ಅನ್ನೋದು ಮೈಂಡಿಗೆ ಬರ್ತಿದೆ. ಆದ್ರೆ ಬಾಳಣ್ಣ ಅವ್ರ ಮಕ್ಕಳು ಮಾಡಿರೋದು ತುಂಬಾ ಇಂಥ ಕೃತ್ಯ. ಇದು ಇಂಥ ಕೃತ್ಯ ಮಾಡಬಹುದಾಯ್ತಾ? ಸರ್ಕಾರ ಗಮನಕ್ಕೆ ತರಬಹುದಾಯ್ತು, ಫಿಲಂ ಚೇಂಬರ್ ಗಮನಕ್ಕೆ ತರಬಹುದಾಯ್ತು, ಅಭಿಮಾನಿಗಳು ಗಮನಕ್ಕೆ ತಗೊಂಡ್ಬರ್ಬೋದಾಯ್ತು. ಅಡಿ 1 ಕೋಟಿ ರೂಪಾಯಿ ತಗೊಳಂತದ್ದು ವಿಷ್ಣುವರ್ಧನ್ ಅಭಿಮಾನಿಗಳು ರೆಡಿಗಿದ್ರು. ಆದ್ರೆ ಇದ್ರಲ್ಲಿ ಹಿಂದ್ಗಡೆ ಯಾರ್ಯಾರು ಕುತಂತ್ರಗಳಿದೆ, ಇದು ಯಾರು ಬೆನ್ನೆಲ್ಬೇಕು ನಿಂತಿದ್ದಾರೆ ಅವ್ರ ಪರವಾಗಿ, ಬಾಳಣ್ಣ ಮಕ್ಕಳ ಪರವಾಗಿ. ಇಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲಿ ಇವ್ರದ್ದು ಇರಬಾರ್ದು, ಇವರು ಗೃಹ ಕೂಡ ಇರಬಾರ್ದು ಅನ್ನೋ ಮಟ್ಟದಲ್ಲಿ ಮಾಡಿದ್ದಾರೆ. ಆದ್ರೆ ಮನುಷ್ಯ ಸತ್ ಮೇಲೆ ಯಾರು ಏನು ಎತ್ಕೊಂಡು ಹೋಗಕ್ಕಾಗಲ್ಲ. ಭೂಮಿ ಎಲ್ಲ ಪ್ರತಿಯೊಂದು ಬಿಟ್ಟು ಹೋಗ್ಬೇಕು. ಆದ್ರೆ ಯಪ್ಪನ್ ಸಾಧನೆ ಇದನ್ನ ಯಾರು ಅದನ್ನ ಕಿತ್ತಕ್ಕಾಗಲ್ಲ ಅಭಿಮಾನಿಗಳಿಂದ. ಈ ಅಭಿಮಾನಿಗಳು ತಲತಲಂತ ಹಿಂಗೆ ನಡ್ಕೊಂಡ್ ಬರ್ತಾ ಇದೆ ಹೊರತು ಯಾರೋ ಇದೊಂದು ಈ ತರ ಅಲ್ಲಿ ಏನು ಅವ್ರದ್ದು ಏನು ಸ್ಮಾರಕನೆಲ್ಲ ತೆಗೆದಿ ಕೆಡವಿ ಇದು ಅವ್ರ ಮನೆಯವರು ಯಾರು ಇದು ಮಾಡಕ್ಕಾಗಲ್ಲ ಅನ್ನೋ ಕೇಳಕ್ ಇಚ್ಛೆ ಮಾಡ್ತೀನಿ. ಹಾಗೆ ಏನು ಸರ್ಕಾರಗಳಾಗಿರ್ಬೋದು, ಸರ್ಕಾರ ಒಂದ್ ಕಡೆ ಇವರೇ, ಯಾಕಂದ್ರೆ ಏನು ನಮ್ಮ ವಿಷ್ಣುವರ್ಧನ್ ಅವರು ಕುಟುಂಬ ಅವ್ರಿಗೆ ಸಹ ಇಂಟ್ರೆಸ್ಟ್ ಇಲ್ಲ ಬೆಂಗಳೂರಲ್ಲಿ ಇರಬೇಕು, ಮಾಡಬೇಕು, ಇವ್ರದೊಂದು ಸ್ಮಾರಕ ಇರ್ಬೇಕು ಅನ್ನೋದು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವರೇ ಮೈಸೂರಲ್ಲಿ ಕೊಡಿ ಅಂತ ಹೇಳಿ ಬರ್ಕೊಟ್ಬಿಟ್ಟಿದ್ದಾರೆ. ಇದರಿಂದ ನಮ್ಗೆ ನ್ಯಾಯಾಲಯದಲ್ಲಿ ಹಿನ್ನಡೆ ಆಗಿದೆ. ನ್ಯಾಯಾಲಯದಲ್ಲಿ ಹೋಗ್ಬೇಕಂದ್ರೆ ಅವ್ರ ಮನೆಯವರು ಸರ್ಕಾರಗಳು ಮಾಡಬೇಕೇ ಹೊರತು ಯಾರೋ ಅಭಿಮಾನಿಗಳು ಹೇಳಿದ ತಕ್ಷಣ ಇಲ್ಲ ದಾವೆ ಹೂಡಿದ ತಕ್ಷಣ ನಮ್ಗೆ ನ್ಯಾಯ ಸಿಗೋದು ಅನ್ನೋದು ತಪ್ಪಾಗುತ್ತೆ. ಆದ್ರೆ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ಅವ್ರನ್ನ
ನಮ್ಮ ಮನ್ಸಿಂದ ಕೀಳಕ್ ಯಾರ ಕೈನ ಆಗಲ್ಲ. ಆ ಸ್ಮಾರಕ ತಿರುಗೊಳಿಸಿರ್ಬೋದು, ಮೇಲೊಬ್ಬ ದೇವ್ರವನೇ, ನಿಮ್ ಖಂಡಿತ ಆ ನೋವು ಇದು ನಿಮ್ಗೆ ಶಾಪ ತಟ್ಟುತ್ತಂತ ಹೇಳಕ್ ಇಚ್ಛೆ ಪಡ್ತೀನಿ ಸರ್. ಈಗ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಕೆಲವು ಹೀರೋಗಳು ಮೇಲುನೋಟದಲ್ಲಿ ವಿಷ್ಣುವರ್ಧನ್ ಸಹ ಟಾಪಲ್ಲಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಈ ನೆಲ ಜಲ ನಾಡು ನುಡಿಗಾಗಿರ್ಬೋದು, ಹೋರಾಟಗಳಾಗಿರ್ಬೋದು, ಕನ್ನಡ ಪರ ಹಾಡುಗಳಾಗಿರ್ಬೋದು. ಇವತ್ತು ನಾವು ಒಂದು ಕನ್ನಡ ರಾಜ್ಯೋತ್ಸವದ್ದು ನಾವೊಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ವಿಷ್ಣುವರ್ಧನ್ ಅವ್ರದ್ದು ಹಾಡಿದ್ರೆ ಆ ಕಾರ್ಯಕ್ರಮ ಮುಕ್ತಾಯ ಆಗಲ್ಲ. ಆ ಮಟ್ಟಕ್ಕೆ ಆ ಮೇಲುನಟಗೆ ಸರ್ಕಾರದಲ್ಲಿ ಜಾಗ ಇದ್ದಿಲ್ವಾ? ಆಗ ಇವ್ರು ಯೋಚನೆ ಮಾಡ್ಬೇಕಾಯ್ತಲ್ಲ. ಕೋಟಾಂತರ ಅಭಿಮಾನಿಗಳಿರುವಂತ ವಿಷ್ಣುವರ್ಧನ್ ಅಭಿಮಾನಿಗಳು ಇಲ್ಲಿ ಇಂಥ ಹೆಸರು ಮಾಡಿರೋನಿಗೆ ಒಂದು ಸರ್ಕಾರದಿಂದ ಒಂದು 10 ಎಕರೆ ಜಾಗ ಕೊಡಕ್ ಆಗ್ತಿರ್ಲಿಲ್ವಾ? ಅದು ಬಾಳಣ್ಣವ್ರ ಹೆಸರು ಮೇಲೆ ಇದೆ ಅಂತ ತಮ್ಗೆ ಗೊತ್ತಿದ್ದಿಲ್ಲ ಸರ್ಕಾರಕ್ಕಾಗ್ಲಿ, ಆಮೇಲೆ ವಿಷ್ಣುವರ್ಧನ್ ಅವರು ಮನೆಗಳವ್ರು ಗೊತ್ತಿದ್ದಿಲ್ವಾ? ಅಲ್ಲಿ ಇವರು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಬೆಂಗಳೂರಲ್ಲಿ ಸರ್ಕಾರಿ ಜಾಗಗಳು 100 ಎಕರೆ ಇದೆ. 100 ಜನ ಅದನ್ನ ಅಕ್ವೈರ್ ಮಾಡ್ಕೊಂಡು ತಿಂದು ತೇಗಿದ್ದಾರೆ ಬಿಲ್ಡರ್ಗಳು. ನಮ್ಮ ವಿಷ್ಣುವಣ್ಣ ಅವ್ರಿಗೆ ಒಂದು 10 ಎಕರೆ ಜಾಗ ಸಿಗ್ತದಿಲ್ಲ ಸರ್ಕಾರ ಮಾಡಿದ್ರೆ. ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇವತ್ತು ಯಾರು ಅವ್ರದ್ದು ಖಾಸಗಿ ಜಾಗದಲ್ಲಿ ನಾವು ಏನು ಮಣ್ಣು ಮಾಡಿರೋದ್ರಿಂದ ಈ ಪರಿಸ್ಥಿತಿ ಆಗಿದೆ. ಹೊರತುನು ಅವತ್ತು ಅವ್ರು ಎಚ್ಚೆತ್ಕೊಂಡಿದ್ರೆ ಇವತ್ತು ಅಭಿಮಾನಿಗಳು ಬೀದಿಗೆ ಬಂದು ಅಳೋ ಅಂತದ್ದು ಪ್ರಶ್ನೆ ಇದ್ದಿಲ್ಲ. ಇವಾಗ ನಾವ್ ಏನೇ ಅಭಿಮಾನಿಗಳು ಏನೇ ಮಾಡೋನು ಆ ಜಾಗಕ್ಕೆ ನಾವು ಹೋಗಕ್ಕಾಗಲ್ಲ. ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ. ಕಾನೂನಾತ್ಮಕ ಹೋರಾಟ ಮಾಡಕ್ಕೂ ಆಗಲ್ಲ. ಆ ಪರಿಸ್ಥಿತಿ ತಂದಿಟ್ಟವ್ರಂದ್ರೆ ಅವತ್ತಿನ ಸರ್ಕಾರಗಳು, ಅವತ್ತು ಮನೆಯವರು ಅವ್ರು ಎಚ್ಚೆತ್ಕೊಂಡಿದ್ರೆ ಇವತ್ತು ಅಭಿಮಾನಿಗಳು ಅಳೋ ಅಂತ ಪರಿಸ್ಥಿತಿ ಇರ್ತಾ ಇದ್ದಿಲ್ಲ. ಎಲ್ಲೋ ಮೈಸೂರಲ್ಲಿ ಕೊಟ್ಟಿದ್ದಾರೆ, ಎಂತೆಂಥವ್ರಿಗೋ ಜಾಗ ಇದೆ. ಬೆಂಗಳೂರಲ್ಲಿ ನಮ್ಮ ವಿಷ್ಣುದಾದ ಅವ್ರಿಗೊಂದು ಸ್ಮಾರಕ ಮಾಡಕ್ ಜಾಗ ಸಿಕ್ಕಿಲ್ಲ ಅನ್ನೋದು ನಮ್ಗೆ ನೋವಿದೆ, ನೋವಾಗುತ್ತೆ. ಇವಾಗ ಇದನ್ನ ಸರ್ಕಾರ ಆಗಿರ್ಬೋದು, ಫಿಲಂ ಚೇಂಬರ್ ಆಗಿರ್ಬೋದು. ಇನ್ನೊಂದು ಫಿಲಂ ಚೇಂಬರ್ ಹೇಳಕ್ ಹೋಗ್ಬೇಡ್ರಿ, ಅದು ಕೆಲ್ಸಕ್ಕೆ ಬರ್ದಂಗೆ ಆಗೋಗಿದೆ. ಯಾರೋ ಮೇಲುನಟರು ಇಲ್ಲ, ಅದನ್ನ ನೆಡ್ಸೋ ಅಂತವ್ರು ನಾಯಕರಿಲ್ಲ. ಅದರಿಂದ ಅದು ಮೂಲೆ ಗುಂಪಾಗ್ತಿದೆ. ಫಿಲಂ ಚೇಂಬರ್ಗೆ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಆಮೇಲೆ ಇವತ್ತು ಬಾಳಣ್ಣ ಅವರು ಮಕ್ಕಳು ಮಾಡಿರೋದು ತುಂಬಾ ಕೃತ್ಯ. ಒಂದು ಮಾತು ಹೇಳ್ಬೋದಾಯ್ತು ಸರ್ಕಾರ ಮಾಡಿದ್ದಲು. ಇವಾಗ ಹೇಳಿದ್ರು ಕಿಚ್ಚ ಸುದೀಪಣ್ಣ ಹೋಗಿ ಮಾತಾಡ್ತೀನಿ ನಾನು ಅಂತ ಹೇಳಿದ್ರು. ಏನೋ ಕುಂತ್ಕೊಂಡು ಒಂದಿಷ್ಟು ಜಾಗ ಅಂತ ಕೊಟ್ಟು ಅದಕ್ಕೆ ದುಡ್ಡು ಕೇಳಿದ್ರೆ ಕೋಟ್ಯಾಂತರ ಅಭಿಮಾನಿಗಳು ದುಡ್ಡು ಹಾಕಿ ಅದನ್ನ ವಶಪಡಿಸ್ಕೋಬೋದಾಯ್ತು. ಇವತ್ತು ಅದಕ್ಕೂ ಬಾಳಣ್ಣ ಕುಟುಂಬ ಬಿಡ್ತಾ ಇಲ್ಲ ಅಂದ್ರೆ ಇದರಿಂದ ದೊಡ್ಡವ್ರ ಕೈವಾಡ ಇದೆ. ವಿಷ್ಣು ಸರ್ ಅವ್ರದ್ದು ಇಲ್ಲಿ ಬೆಂಗಳೂರಲ್ಲಿ ಇರಬಾರ್ದು ಅನ್ಬಿಟ್ಟು ಯಾರೋ ಒಳಸಂಚೆ ಮಾಡಿ ಈ ರೀತಿ ಮಾಡಿದ್ದಾರೆ ಅನ್ನೋ ನನ್ನ ಅಭಿಪ್ರಾಯ ಅಷ್ಟೇ ಸರ್. ಏನೇ ಮಾಡ್ಲಿ ಇವ್ರದ್ದು ನೋಡಿ, ಎಂತ ಮಾಲ್ ಮಾಡ್ರೇನೋ ಕೆಲವು ಜಾಗ ಇವ್ರಿಗೊಂದು ಬಿಟ್ಕೊಡ್ಬೋದಾಯ್ತು. ಅದ್ರಲ್ಲೇ ಆ ಜಾಗದಲ್ಲೇ ಇದೊಂದು ಮಾಡ್ಬೋದಾಯ್ತು. ಏನು ವಿಷ್ಣು ಸರ್ ಅವರು ಸಾಧನೆ ಏನು 1 ವರ್ಷದ 2 ವರ್ಷದ ಅವ್ರು ಹುಟ್ಟಾಗಿಂದ ಇಲ್ಲಿವರೆಗೂ ಆ ಸಾಧನೆ ಸತ್ ಮೇಲೆ ಎಷ್ಟು ಸಾಧನೆ ಮಾಡಿದ್ರೆ ಅವ್ರು ಇರೋಂಥ ಗೌರವ, ಅದಕ್ಕೆ ತುಪ್ಪು ಚಿಕ್ಕೆ ತರೋಂಥ ಕೆಲಸನ ಆ ಜಾಗದವ್ರು ಮಾಡಿದ್ದಾರೆ. ಇವತ್ತು ಮಾಲ್ ಕಟ್ಬೋದು, ಏನೇ ಕಟ್ಬೋದು ಅಂತ ಪುಣ್ಯಾತ್ಮ ಇದ್ದಿದ್ದ ಜಾಗ ಅದು. ಆ ಜಾಗನ ದೊಡ್ಡ ಮ್ಯೂಸಿಯಂ ಮಾಡ್ಬೋದಾಯ್ತು, ಏನನ್ನ ಮಾಡ್ಬೋದಾಯ್ತು. ಕೆಲವು ಸ್ವಲ್ಪ ಜಾಗ ಕೊಟ್ಟಿರೋನು ಅಭಿಮಾನಿಗಳಿಗೆ ಮನ್ಸು ನೆಮ್ಮದಿಯಾಗಿರೋದು. ಇವತ್ತು ಅಭಿಮಾನಿಗಳು ನೋವಿದೆಯಲ್ಲ, ಆ ಶಾಪ ತಟ್ಟುತ್ತೆ. ಅವ್ರ ಮಾಲೆಲ್ಲ 100 ಕಟ್ಟು 100 ಕೋಟಿ ಸಂಪಾದನೆ ಮಾಡಿ. ಆದ್ರೆ ವಿಷ್ಣುವರ್ಧನ್ ಅವ್ರಿಗೆ ಆಗಿದ ಅನ್ಯಾಯ, ಅವ್ರ ಅಭಿಮಾನಿಗಳಿಗಾಗಿದ ಆ ನೋವು, ಆ ಸಂಕಟ, ಆ ಆಕ್ರೋಶ, ನಿಮ್ಗೆ ಆ ನೋವು ತಿಂತೀವ. ನೀವು 100 ಕೋಟಿ ಸಂಪಾದನೆ ಮಾಡೋನು ಈ ನೋವು ನಿಮ್ಗೆ ತಿಂತೀವ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀವಿ.